ಓದಿದಂತ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. 4ನೇ ವಾಕ್ಯ. பொல்லாப்புக்கு பயப்படேன், தேவரீர் என்னோட கூட இருக்கிறீர், உமது கோலும் உம்முடைய தடியும் என்னை தேற்றுகிறது. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಹಲ್ಲೆಲೂಯಾ. ಈಗಿರುವಂತ ಪರಿಸ್ಥಿತಿಯಲ್ಲಿ ನಾವು ದಿನ ಕಾರ್ಗತ್ತಲೆಯಲ್ಲಿ ನಡೆಯುವಂತವರಾಗಿದ್ದೇವೆ. ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ರೋಗಗಳು, ಹೊಸ ಹೊಸ ಅನಾಹುತಗಳು. ಯಾಕಂದ್ರೆ ಅದು ಅಂತ್ಯಕಾಲ. ನಾವು ನಡೀತಿರೋದೇ ಕಾರ್ಗತ್ತಲೆ. ನಿಮಿಷಕ್ಕೆ ಯಾವ ನಿಮಿಷ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ. ಯಾವ ರೋಗ ಹೊಸದಾಗಿ ಬಂದು ಅಟ್ಯಾಚ್ ಮಾಡುತ್ತೋ ಗೊತ್ತಿಲ್ಲ. ಯಾವ ವೇದನೆಗಳು ಶೋಧನೆಗಳು ನಮ್ಮನ್ನು ಬಂದು ಆವರಿಸ್ಕೊಳ್ಳುತ್ತೋ ಗೊತ್ತಿಲ್ಲ. ಅದರಿಂದ ವಾಕ್ಯ ಹೇಳುತ್ತೆ, ನಾನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಳಿ. ಅಲ್ಲಿ ಆತನು ನಮ್ಮ ಜೊತೆಗೇ ಇರ್ತೇನೆ ಅಂತೇಳಿ, ಯುಗದ ಸಮಾಪ್ತಿವರೆಗೂ ನಾನು ಎಲ್ಲಾ ದಿನ ನಿಮ್ಮೊಟ್ಟಿಗೆ ಇರ್ತೇನೆ ಅಂತೇಳಿ ವಾಗ್ದಾನ ಮಾಡಿದ ಆತನು. ಅದರಿಂದ ಎಲ್ಲಾ ದಿನ ಅವ್ರು ನಮ್ಮ ಜೊತೆಗೆ ಇರೋದ್ರಿಂದ ನಮ್ಮನ್ನ ಈ ಕಾರ್ಗತ್ತಲೆಯಲ್ಲಿ, ಈ ಕಣಿವೆಯಲ್ಲಿ, ಈ ಪಾಪದ ಪ್ರಪಂಚದಲ್ಲಿ, ಅಕ್ರಮ ಪ್ರಪಂಚದಲ್ಲಿ, ಅನ್ಯಾಯದ ಪ್ರಪಂಚದಲ್ಲಿ, ಅಶುದ್ಧಗಳು ಕಣ್ಮುಂದೆ ನಡೆಯುವಂತ ಈ ಪ್ರಪಂಚದಲ್ಲಿ ಹಲ್ಲೆಲೂಯಾ, ಆತನ ಹತ್ತಿರವಿರೋದ್ರಿಂದ ಇದರವರೆಗೂ ನಾವು ಕಾಪಾಡಲ್ಪಟ್ಟಿದ್ದೇವೆ, ಕಾಯಲ್ಪಟ್ಟಿದ್ದೇವೆ, ಆಶ್ರಯಿಸಲ್ಪಟ್ಟಿದ್ದೇವೆ, ನಡೆಸಲ್ಪಡ್ತಾ ಇದ್ದೇವೆ. ಆತನ ಹತ್ತಿರವಿಲ್ಲದೆ ಹೋಗಿದ್ರೆ ಹಲ್ಲೆಲೂಯಾ, ನಮ್ಮ ಯಾವ ಕೇಡು ಏನ್ ಮಾಡ್ತಿತ್ತೋ ಗೊತ್ತಿಲ್ಲ, ಯಾವಾಗ ಏನ್ ಸಂಭವಿಸ್ತಿತ್ತೋ ಗೊತ್ತಿಲ್ಲ. ಆದ್ರೆ ಆತನ ನಮ್ಮೊಟ್ಟಿಗಿರುವುದರಿಂದ ಹಲ್ಲೆಲೂಯಾ. ಆ ಕೆಳಗಡೆ ವಾಕ್ಯ ಹೇಳುತ್ತೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಆಮೆನ್. ಹಲ್ಲೆಲೂಯಾ. ಅದು ಎರಡು ರೀತಿಯಾಗಿ, ಒಂದು ದೊಣ್ಣೆ, ಒಂದು ಕೋಲು ಎಂಬುದಾಗಿ ನೋಡ್ತೇವೆ. ಕುರುಬರ ಹತ್ರ 2 ಕೋಲು ಇರುತ್ತೆ. ಒಂದು ದೊಣ್ಣೆ ಕೈಯಲ್ಲಿ ಹಿಡ್ಕೊಂತ ತಿರುಗ್ತಾರೆ, ಒಂದು ಕೋಲು ಉದ್ದ ಇರುತ್ತೆ. ಅದನ್ನ ಕುರಿಗಳಿಗೆ ಎಲೆ ಸೊಪ್ಪನ್ನ ಕಿತ್ತಾಕುವಂತ ಒಂದು ಆಧಾರ, ಅದನ್ನ ನಾವು ನೋಡ್ತೇವೆ. ಎರಡನೇದಾಗಿ ಇದು ಶಿಲುಬೆ ನಮ್ಮ ಜೊತೆಗಿರುತ್ತೆ ಎಂಬುದಾಗಿ ನೋಡ್ತೇವೆ. ಉದ್ದವಾದ ಕೋಲು ದೊಣ್ಣೆಯು, ಆಮೇಲೆ ಕೋಲನ್ನ ಅಡ್ಡ ಇಟ್ರೆ ಶಿಲುಬೆ. ಹಲ್ಲೆಲೂಯಾ. ಆ ಶಿಲುಬೆ, ಆ ನೆರಳಲ್ಲಿ ದೇವರು ನಮ್ಮನ್ನ ದಿನ ಕಾದು ನಡೆಸುವುದಕ್ಕಾಗಿ ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಹಲ್ಲೆಲೂಯಾ. ಆ ಧೈರ್ಯ ನಮ್ಮಲ್ಲಿ ಉಂಟು ಮಾಡುವಂತ ಆತನ ಶಿಲುಬೆ, ಆ ದೊಣ್ಣೆ ಕೋಲು ನಮ್ಮ ಜೊತೆಗಿರುವುದನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಯಾವಾಗ್ಲೂ ನಮ್ಮ ಜೊತೆಗಿದ್ದು ನಮಗೆ ದೊಣ್ಣೆ ಆಗಿಯೂ ಕೋಲಾಗಿಯೂ ಹಲ್ಲೆಲೂಯಾ ಕಾರ್ಗತ್ತಲೆಯಲ್ಲಿ ನಡೆಯುವಾಗಲೂ, ಈ ನಮ್ಮ ಈ ಉಪದ್ರವದ ಕಾಲದಲ್ಲಿ ನಡೆಯುವಾಗಲೂ, ಈ ಅಂತ್ಯಕಾಲದಲ್ಲಿ ಬರುವಂತ ಶೈತಾನ ಎಲ್ಲ ತಂತ್ರಗಳನ್ನ ತಪ್ಪಿಸಿ ಕಾಪಾಡುವುದಕ್ಕಾಗಿ ಹಲ್ಲೆಲೂಯಾ. ಈ ಅಂತ್ಯಕಾಲ ಇರೋದ್ರಿಂದ ಪ್ರಕಟಣೆ ಹೇಳುತ್ತೆ, ಶೈತಾನ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನಂತೆ, ಬಲವಾಗಿ ಹೋರಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಒಬ್ಬರಾದರೂ ದೇವರ ರಾಜ್ಯಕ್ಕೆ ಹೋಗಬಾರದು, ಒಬ್ಬರಾದರೂ ನಿತ್ಯ ರಾಜ್ಯವನ್ನ ಪಡ್ಕೋಬಾರದು. ಅದರಿಂದ ಅವನು ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಯಾರನ್ನ ಯಾವ ರೀತಿ ಬಲೆಯಲ್ಲಿ ಬೀಳಿಸ್ಬೇಕು, ಯಾರನ್ನ ಯಾವ ರೀತಿ ವಿಶ್ವಾಸದಲ್ಲಿ ಸೋಲಿಸ್ಬೇಕು, ನಂಬಿಕೆಯಲ್ಲಿ ಸೋಲಿಸಬೇಕು, ಪರಿಶುದ್ಧತೆಯಲ್ಲಿ ಸೋಲಿಸ್ಬೇಕು, ಯಾವ ರೀತಿಯಾಗಿ ಇವರನ್ನ ಅಕ್ರಮ ಮಾಡಿಸ್ಬೇಕು, ಯಾವ ರೀತಿ ಅನ್ಯಾಯ ಮಾಡಿಸ್ಬೇಕಂತೇಳಿ ಶೈತಾನ ಪ್ಲಾನ್ ಮಾಡ್ತಾನೆ ಇರ್ತಾನಂತೆ. ದಿನ ಒಂದೊಂದು ಹೊಸ ಹೊಸ ಆಲೋಚನೆಗಳನ್ನ ಮಾಡಿ ಹೊಸ ರೀತಿಯಲ್ಲಿ ದೇವರ ಮಕ್ಕಳನ್ನ ಸಂಧಿಸಿ ಆತ್ಮಿಕ ಜೀವಿತದಲ್ಲಿ ಬೆಳೆಸುವುದಕ್ಕಾಗಿ ಭಯಂಕರ ಪ್ಲಾನ್ ನಡೀತಾ ಇದೆ. ಪ್ಲಾನ್ ಮಾಡ್ತಾ ಇರ್ತಾನಂತೆ ಒಂದೊಂದು ದಿವಸನು. ಇವಾಗ ನಮ್ಮನ್ನ ಯಾರೋ ಒಬ್ಬರು ನಿಂತು ಇವ್ರು ಏನು ನನ್ನನ್ನು ಇಟ್ಕೊಟ್ರಿ, ನನ್ನ ವೀಕ್ನೆಸ್ ಏನು, ನನ್ನಲ್ಲಿ ಏನ್ ವೀಕ್ನೆಸ್ ಇದೆ, ಅದರ ಪ್ರಕಾರ ಪ್ಲಾನ್ ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನಿಟ್ಟು ನಮ್ಮನ್ನ ಗುಂಡಿಗೆ ಬೀಳಿಸೋದಕ್ಕೆ ಪ್ರಯಾಸ ಪಡ್ತಾನೆ. ಯಾರಿಗೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ವೀಕ್ನೆಸ್ ಇರುತ್ತೆ. ಅದನ್ನ ಆಧಾರ ಮಾಡಿಕೊಂಡು ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನ ಬೆಳೆಸುವುದಕ್ಕೆ ಪ್ರಯಾಸ ಪಡ್ತಾನೆ. ಹಲ್ಲೆಲೂಯಾ. ಅದರಿಂದ ಎಚ್ಚರವಾಗಿರ್ಬೇಕು, ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ. ಸರ್ಪದಂತೆ ಜಾಣರು ಪಾರುವಾಡದಂತೆ
ನಿಷ್ಕಪಟಿಗಳಾಗಿರಿ. ಯಾವಾಗ ಆತನು ಬಂದು ನಮ್ಮನ್ನು ತಾಕ್ತಾನೋ ಗೊತ್ತಿಲ್ಲ, ಯಾವಾಗ ನಮ್ಮ ಪಕ್ಕದಲ್ಲಿ ಬಂದು ನಿಲ್ಲೋದಕ್ಕೆ ಪ್ರಯಾಸ ಪಡ್ತಾನೋ ಗೊತ್ತಿಲ್ಲ. ಅದರಿಂದ ನಾವು ಸೈತಾನಿಗೆ ಸ್ಥಳ ಕೊಡದಂತೆ ಯಾವಾಗಲೂ ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧತೆಯಲ್ಲೂ ನಾವು ಜೀವಿಸುವರಾಗಿ ಕಾಣಲ್ಪಡ್ಬೇಕು. ಯಾಕಂದ್ರೆ ಈ ಅಂತ್ಯಕಾಲದಲ್ಲಿ ಕಾರ್ಗತ್ತಲೆಗಳು, ಎಲ್ಲಿ ನೋಡು ಹೊಡೆದಾಟ, ಎಲ್ಲಿ ನೋಡು ಜಗಳ, ಎಲ್ಲಿ ನೋಡು ಕೊಲೆ, ಎಲ್ಲಿ ನೋಡು ಕೊಳ್ಳೆ ಹೊಡಿತಾ ಇದ್ದಾರೆ. ಹಲ್ಲೆಲೂಯ. ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ರೀತಿಯಲ್ಲಿ ಜನರು ತುಂಬಿ ಎದ್ದು ಗಲಾಟೆಗಳು ನಡೀತಾ ಇದೆ. ಇದೆಲ್ಲ ನೋಡುವಾಗ ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ, ಬರಗಳು, ಭೂಕಂಪಗಳು, ನೀರಿನಿಂದ ಜನರು ಕಂಗೆಟ್ಟು ಹೋಗ್ತಾರೆ ಅಂತ ಹೇಳಿ ವಾಕ್ಯದಲ್ಲಿ ನೋಡು. ಸುಮ್ನೆ ತೂಫಾನ್ಗಳು ಎಳ್ದಿರ್ತಿದೆ, ಸುಮ್ನೆ ಮಳೆ, ಬೇಕಾದಷ್ಟು ಮಳೆ ಹೋಯ್ತಾ ಇದೆ, ಬೆಳೆಗಳು ಎಲ್ಲ ಹಾನಿ ಆಗ್ತಾ ಇದೆ. ಇದೆಲ್ಲ ನೋಡುವಾಗ ಸೈತಾನ ಬಲವಾಗಿ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಆತ್ಮಿಕದಲ್ಲಿ ಬಿದ್ದೋಗ್ಬಿಡ್ಬೇಕು, ನಾವು ಪರಿಶುದ್ಧತೆಯಲ್ಲಿ ಇರಬಾರದು ಎಂಬುದಾಗಿ ಆತನ ಒಂದು ಪ್ಲಾನ್. ಅದರಿಂದನೇ ಕೀರ್ತನೆಗಾರನ ಹೇಳ್ತಾನೆ, ಕರ್ತನು ನನಗೆ ಕುರುಬನು ಕೊರತೆ. ನಮ್ಗೆ ಯಾವ ಕೊರತೆ ಇಲ್ದಂಗೆ ಕಾಯುವಾತನೊಬ್ಬರು ಇದ್ದಾರೆ, ಅವರೇ ಯೇಸು ಸ್ವಾಮಿ. ಹಲ್ಲೆಲೂಯ. ಅದರಿಂದ ನಾವು ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲೂ ನಾವು ಒಂದೊಂದು ದಿನಾನು, ಒಂದೊಂದು ಕ್ಷಣನೂ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ಬೇಕು. ಯಾಕಂದ್ರೆ ಅವಾಗಲೇ ಈ ಕಾರ್ಗತ್ತಲೆಯಲ್ಲಿ ದೇವರು ನಮ್ಮನ್ನ ಕಾದು ಕಾಪಾಡೋದಕ್ಕೆ ಒಂದು ಸಮಯ ಸಿಗುವಂತದ್ದಾಗಿದೆ. ಹಲ್ಲೆಲೂಯ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲ ಹಚ್ಚುತ್ತಿ, ನನ್ನ ಪಾತ್ರೆ ತುಂಬಿ ಹೊರಚೆಲ್ಲುವ ಹಾಗೆ ಮಾಡುವ ದೇವರಾಗಿದ್ದಾರೆ. ಅದರಿಂದ ಹಲ್ಲೆಲೂಯ. ವೈರಿಗಳ ಮುಂದೆ ನಮಗೆ ಯಾರು ವೈರಿ? ಯಾರು? ಶೈತಾನ. ಹಲ್ಲೆಲೂಯ. ಮತ್ತೆ ಯಾರು ಮನುಷ್ಯ ನಮ್ಗೆಲ್ಲ ವೈರಿ ಇಲ್ಲ, ನಮ್ಗೆ ಯಾರು ವೈರಿ ಇಲ್ಲ. ಶೈತಾನ್ ಒಬ್ಬನೇ ವೈರಿ. ಶೈತಾನ್ ಒಬ್ಬನೇ ನಮಗೆ ವಿರೋಧವಾಗಿದ್ದು ಕಾರ್ಯ ಮಾಡೋದು. ಒಳ್ಳೆಯವ್ರನ್ನೆಲ್ಲ ನಿಷ್ಠುರ ಮಾಡ್ಬಿಡ್ತಾನೆ, ಚೆನ್ನಾಗಿದ್ದವ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡೋರನ್ನ ದೂರ ಮಾಡ್ಬಿಡ್ತಾನೆ. ಹಲ್ಲೆಲೂಯ. ಅವನು ವೈರಿ. ಅವನು ಯಾವಾಗಲೂ ಕೆಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ ಬರುವಾತನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಅವನು ಯಾವ ಮನೇಲಿ ಬಂದು ಕಾಲಿಡ್ತಾನೆ, ಆ ಮನೆ ನುಚ್ಚುನೂರಾಗಿ ಹೋಗ್ಬಿಡುತ್ತೆ, ಆ ಮನೆ ಬೇರ್ಪಡುತ್ತೆ, ಆ ಮನೆ ನಾಶವಾಗಿ ಹೋಗೋಂಗ್ ಮಾಡ್ತಾನೆ. ಅದರಿಂದನೇ ವೈರಿಗೆ ಸ್ಥಳ ಕೊಡದಂತೆ ನೀನ್ ನನಗೋಸ್ಕರ ಔತಣವನ್ನ, ಒಂದು ಒಳ್ಳೆ ಔತಣವನ್ನ, ಅಂದ್ರೆ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ಅಭಿಷೇಕವೆಂಬ ತೈಲವನ್ನ ಹಚ್ಚುತ್ತಿ ಎಂಬುದಾಗಿ. ಹಲ್ಲೆಲೂಯ. ಅದರಿಂದನೇ ನಮ್ಮ ಪಾತ್ರೆ ಯಾವಾಗಲೂ ಏನಾಗ್ಬೇಕಂತೆ, ನನ್ನ ಪಾತ್ರೆ ತುಂಬಿ ವರ್ಷ, ಯಾವಾಗಲೂ ಸ್ತೋತ್ರ, ಯಾವಾಗಲೂ ಹಾಡು, ಯಾವಾಗಲೂ ಆರಾಧನೆ, ಯಾವಾಗಲೂ ವಾಕ್ಯ ಜ್ಞಾಪಕ ಮಾಡ್ಕೊಳ್ಳು. ನಮ್ಮ ಪಾತ್ರೆ ತುಂಬಿ ತುಂಬಿ ತುಳುಕಿ ಹೊರೆ ಚೆಲ್ಲುವಂಥದ್ದಾಗಿರ್ಬೇಕು. ಹಲ್ಲೆಲೂಯ. ಯಾವಾಗಲೂ ಸ್ತೋತ್ರ, ಯಾವಾಗಲೂ ಆಡಳಿತ, ಯಾವಾಗಲೂ ದೇವರನ್ನ ಮಹಿಮೆ ಪಡಿಸ್ತಾ ನಮ್ಮ ಪಾತ್ರೆ ಹೊರ ಸೋಸ್ಬೇಕು, ನಮ್ಮ ಪಾತ್ರೆ ತುಂಬಿ ಹೊರ ಚೆಲ್ಲಬೇಕು. ಅದೇ ದೇವ್ರ ಇಷ್ಟ. ಆದ್ರಿಂದ ನಾವು ಯಾವಾಗಲೂ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಮ್ಮ ಪಾತ್ರೆ ಯಾವಾಗಲೂ ತುಂಬಿ ಚೆಲ್ಲುವಂತೆ ಹಲ್ಲೆಲೂಯ ನಾವು ಜೀವಿಸುವವರಾಗಿ ಕಾಣಲ್ಪಡೋಣ. ಸರಿ, ಇವತ್ತು ದೇವರ ವಾಕ್ಯಕ್ಕೋಸ್ಕರ ಒಂದು ವಾಕ್ಯವನ್ನು ಜ್ಞಾಪಕ ಮಾಡ್ಕೋಬೋಣ. ಒಂದು ಸಮಯಲ್ಲೊಬ್ಬರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 28ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ஆகையால் அவன் கர்த்தருக்கென்று கேட்கப்பட்டபடியினால் அவன் உயிரோடு இருக்கும் சகல நாளும் கர்த்தருக்கே ஒப்பு கொடுக்கிறேன், அவனை கர்த்தருக்கே ஒப்பு கொடுக்கிறேன் என்றார். அல்லேலூயா. ಇಲ್ಲಿ ಒಂದು ತಾಯಿಯನ್ನು ಕುರಿತು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅನ್ನಾಳಲ್ಲಿ ಒಂದು ಪ್ರಾರ್ಥನೆ ತಾಯಿದು ಏನಂದ್ರೆ, ನಾನು ಇವನನ್ನು ಅಂದ್ರೆ ನನ್ನ ಮಗನನ್ನ ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠನಾಗಿರುವನು ಎಂದು ಹೇಳಿದರು. ಹಲ್ಲೆಲೂಯ. ಒಂದೊಂದು ತಾಯಿನು ತನ್ನ ಮಗುವನ್ನ ದೇವರಿಗೆ ಪ್ರತಿಷ್ಠೆ ಮಾಡುವುದಕ್ಕೆಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಯಾಕಂದ್ರೆ ವಿಶ್ವಾಸಿಗಳು ಎಚ್ಚರವಾಗಿರ್ಬೇಕು. ನಮ್ಮ ಮಕ್ಳು ಹೇಗಿರ್ಬೇಕು, ನಮ್ಮ ಮಕ್ಳು ಹೇಗೆ ನಡಿಬೇಕು, ನಮ್ಮ ಮಕ್ಳು ಹೇಗೆ ಜೀವಿಸ್ಬೇಕು ಅನ್ನೋದನ್ನ ನಾವೇ ತೀರ್ಮಾನ ಮಾಡೋದು. ಆದ್ರೆ ಅನ್ನೋಳು ಒಂದು ಪ್ರೀತಿ ಏನಂದ್ರೆ, ನನ್ನ ಮಗ ಯೆಹೋವನಿಗೆ ಒಪ್ಪಿಸ್ಬಿಟ್ಟಿದ್ದಾನೆ, ಅವನ ಜೀವನದಿರುವ ತನಕ ಆತನಿಗೆ ಪ್ರತಿಷ್ಠನಾಗಿರ್ಬೇಕು. ಹಲ್ಲೆಲೂಯ. ಅರಿಕೆ, ಒಂದು ತಾಯಿ ಅರಿಕೆ ಮಾಡ್ತಿದ್ದಾಳೆ, ನನ್ನ ಮಗ ಪ್ರತಿಷ್ಠನಾಗಿರ್ಬೇಕು, ನಾ ದೇವರಿಗೋಸ್ಕರನೇ ಬದುಕಬೇಕು ಅಂದ್ರೆ. ಸಮ್ಮೇಳ ನೋಡ್ರಿ, ಆ ಜೀವಿರುವ ಕಾಲವೆಲ್ಲ ಅವ್ರ ತಾಯಿ ಒಂದು ಪ್ರತಿಜ್ಞೆ ಮಾಡಿ
ತನ್ನ ಮಗನಿಗೋಸ್ಕರ ಒಂದು ಅರಿಕೆ ಮಾಡಿ ದೇವರಿಗೆ ಒಪ್ಪಿಸಿ ಕೊಟ್ಟ ಮೇಲೆ ಅವನ ಜೀವಮಾನ ಕಾಲವೆಲ್ಲ ದೇವರಿಗೆ ಭಯದಿಂದಲೂ ಭಕ್ತಿಯಿಂದಲೂ ಪ್ರತಿಷ್ಠನಾಗಿ ಜೀವಿಸ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಒಂದು ತಾಯಿಯ ಪ್ರಾರ್ಥನೆ, ನೀನೊಬ್ಬ ನನಗೆ ಮಗುವನ್ನು ಕೊಟ್ರೆ ಆ ಮಗನ್ ನಿನಗೆ ಕೊಟ್ಬಿಡ್ತೇನೆ, ನನಗ್ ಬೇಡ, ನನಗೆ ಮಗು ಬೇಡ, ಈ ಬಂಜೆಯನ್ನು ಹೆಸರು ನನಗೆ ಬಿಟ್ಟು ಹೋದರೆ ಸಾಕು, ನನ್ನ ತಾಯಾದಂತ ಜನರಿಗೆ ಗೊತ್ತಾದರೆ ಸಾಕು, ಯಪ್ಪ ನೀನ್ ನನ್ಗೊಂದು ಮಗು ಕೊಟ್ಬಿಡು, ಅದನ್ನ ನಾನು ತಿರುಗಿ ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಇವತ್ತು ನಮಗೆ ಕೊಟ್ಟಿರುವಂತ ಒಂದೊಂದು ಮಗುವನ್ನ ನಾವು ಮತ್ತೆ ದೇವರಿಗೆ ತಿರುಗಿಸ್ಕೊಡ್ಬೇಕು, ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಅವನನ್ನ ಬೆಳೆಸಿ ಆತ್ಮಿಕದಲ್ಲಿ, ಸತ್ಯದಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಅವನಿಗೆ ಬಹಳ ಬೋಧನೆ ಮಾಡಿ ಅವನನ್ನ ಆತ್ಮಿಕದಲ್ಲಿ ನಡೆಸಿ ದೇವರಿಗೊಪ್ಪ ನೀನ್ ನನಗೊಂದು ಮಗ ಕೊಟ್ಟೆ, ಈ ಮಗ ನಿನಗೆ ಅಂತೇಳಿ ನಾವು ಕೊಡ್ಬೇಕು. ಹಲ್ಲೆಲೂಯಾ. ಅನ್ನೋಳು ಅದೇ ಮಾಡಿದ್ಲು. ಒಂದು ತಾಯಿಯ ಕೆಲಸನೋ ತನಗೆ ಕೊಟ್ಟಂತ ಮಗುವನ್ನ ದೇವರಿಗೆ ಸಮರ್ಪಕವಾಗಿ ಇಟ್ಲು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅಂತ ತಾಯಿಯಂದಿರಾಗಿ ಇರಬೇಕಂತೇಳಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತದೆ. ಹಲ್ಲೆಲೂಯಾ. ಅವಳು ಹೇಳ್ತಾಳೆ, ನೀನು ನನಗೆ ಕೊಟ್ಟಂತೆ ಮಗುವನ್ನ ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ, ಇವನ ಜೀವದಿಂದ ಇರುವ ತನಕ ಏನ್ ಮಾಡ್ಬೇಕಂತೆ, ಆತನಿಗೆ ಪ್ರತಿಷ್ಠನಾಗಿರ್ಬೇಕೆಂಬುದಾಗಿ ಅರಿಕೆ ಮಾಡಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಒಬ್ಬೊಬ್ಬ ವಿಶ್ವಾಸಿಗಳು ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಮಕ್ಕಳನ್ನ ನಾವು ಯಾರಿಗೆ ಕೊಟ್ಟರು ಅವರಿಗೆ ನಾವು ತಿರ್ಸ್ಕೊಳ್ಬೇಕು ರೀ. ಹಲ್ಲೆಲೂಯಾ. ಏನ್ ಮಾಡು, ದೇವ್ರದನ್ನ ದೇವರಿಗೆ ಕೊಡ್ರಿ. ದೇವ್ರು ನಮಗೆ ಕೊಟ್ಟಿರೋ ಮಗನ ಯಾರಿಗೆ ಕೊಡ್ಬೇಕು, ನಾವು ಆತನಿಗೆ ಕೊಡಬೇಕು. ಅಪ್ಪ ನನ್ನ ಮಗ ನಿತ್ಯ ರಾಜ್ಯಕ್ಕೆ ಬರಬೇಕು, ಪರಲೋಕ ರಾಜ್ಯಕ್ಕೆ ಬರಬೇಕು, ಪರಲೋಕ ರಾಜ್ಯದಲ್ಲಿ ನಿನ್ ಜೊತೆ ನಿನ್ನ ಸನ್ನಿಧಿಯಲ್ಲಿ ನನ್ನ ಮಗ ಇರಬೇಕು, ನನ್ನ ಮಗಳು ಇರಬೇಕು ಅನ್ನೋ ಒಂದು ತಾಯಿಯ ದಾಹ, ಒಂದು ತಾಯಿಯ ಆಸಕ್ತಿ ದೇವರಿಗೆ ಒಪ್ಪಿಸಿಕೊಟ್ಟು ಅದನ್ನು ಬೆಳೆಸುವುದು ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಅನ್ನಲು ಹೇಳ್ತಾಳೆ, ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಡ್ತೇನೆ. ಅಂದ್ರೆ ನಾವು ಒಬ್ಬೊಬ್ಬರು ನಮ್ಮ ಪ್ರಾರ್ಥನೆ ಏನಪ್ಪ, ನನ್ನ ಮಗ ನನ್ನ ಮಗಳು ದೇವರಿಗೆ, ಈ ಲೋಕಕ್ಕಲ್ಲ, ಈ ಲೋಕದ ಪಾಪಕ್ಕೋಸ್ಕರ ಅಲ್ಲ, ಈ ಲೋಕದ ಅಕ್ರಮಗೋಸ್ಕರ ಅಲ್ಲ, ಈ ಲೋಕದ ಅಶುದ್ಧತೆಗೋಸ್ಕರ ಅಲ್ಲ, ಪರಿಶುದ್ಧತೆಗೋಸ್ಕರ. ಅದನ್ನು ಪರಿಶುದ್ಧನಾಗಿರುವಂತ ದೇವರು ನನಗೆ ಕೊಟ್ಟಂತ ಈ ಮಗುವನ್ನ ನಾನು ಆತನಿಗೆ ತಿರುಗಿಸಿಕೊಡ್ತೇನೆ. ಹಲ್ಲೆಲೂಯಾ. ಆ ಸ್ವಭಾವ ನಮ್ಮ ಒಬ್ಬೊಬ್ಬರಲ್ಲಿ ಇರಬೇಕು. ಚಿಕ್ಕ ವಯಸ್ಸಿರುವಾಗ ನಾವು ಅವರನ್ನ ಆತ್ಮಿಕದಲ್ಲಿ ನಡೆಸ್ತೇವೆ. ಸ್ವಲ್ಪ ದೊಡ್ಡವರಾಗ್ತಾ ಹಲ್ಲೆಲೂಯಾ ಅವರ ಫ್ರೀಯಾಗಿ ಬಿಟ್ಬಿಡ್ತೇವೆ, ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ. ಆಮೇಲೆ ಅವ್ರ ಇಷ್ಟಕ್ಕೆ ನಡೆದ, ಅಯ್ಯೋ ಎಲ್ಲಿ ಕೇಳ್ತಾನೆ ಪಾಸ್ಟರ್ ನಮ್ಮ ಮಾತನ್ನ, ಎಲ್ಲಿ ಕೇಳ್ತಾರೆ ಪಾಸ್ಟಮ್ಮ ನಮ್ಮ ಮಾತನ್ನ. ಚಿಕ್ಕವರಾಗಿದ್ರು ಕೇಳಿದ್ರು, ಇವಾಗ ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಮಧ್ಯ ಫ್ರೀ ಬಿಡೋದ್ರಿಂದಾನೆ, ನಾವು ಮಧ್ಯ ಕೇಳದೆ ಬಿಡೋದ್ರಿಂದಾನೆ ಅವ್ರು ಮತ್ತೆ ಆತ್ಮಿಕ ಜೀವಿತದಲ್ಲಿ ಬಿದ್ದು. ನಾನು ಅವ್ರ ಬಲವಾಗಿಲ್ಲ, ನಾನೇನು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೇನೆ, ಬೇಡ ನೋಡು, ಇಷ್ಟ ಬಂದಂಗೆಲ್ಲ ಮಾಡಬೇಡ, ಇಷ್ಟ ಬಂದಂಗೆಲ್ಲ ಆಡ್ಬೇಡ, ಆಮೇಲೆ ದೇವ್ರ ದಂಡನೆ ಬರುತ್ತೆ, ದೇವ್ರ ಆಮೇಲೆ ದಂಡನೆ ಅನುಭವಿಸ್ಬೇಕಾಗತ್ತೆ ಅನ್ನೋ ಮಾತುಗಳನ್ನು ನಾವು ತಿಳಿಸಿ ಅವ್ರನ್ನ ಆತ್ಮಿಕದಲ್ಲಿ ನಡೆಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಒಂದು ತಾಯಿಯ ಕರ್ತವ್ಯ, ತಂದೆ ಕರ್ತವ್ಯ ಏನಂತ ಒಂದು ವಾಕ್ಯವದನ್ವೇ ಅದಕ್ಕೆ ಕಂಡು ಬರೋದು ಪತ್ರಿಕೆಯಲ್ಲಿ 18ನೇ ಅಧ್ಯಾಯ 19ನೇ ವಾಕ್ಯ ನೋಡ್ರಿ. 18-19. கர்த்தர் ஆபிரகாமுக்கு சொன்னதை நிறைவேற்றும்படியாய் அவன் தன் பிள்ளைகளுக்கும் தனக்கு பின்வரும் தன் வீட்டாருக்கும் நீங்கள் நீதியையும் நியாயத்தையும் செய்து கர்த்தருடைய வழியை காத்து நடவுங்கள் என்று கட்டளையிடுவான். ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡಿದ್ದೇನೆ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಒಂದು ತಂದೆ ಅವನು ತನ್ನ ಪೌತ್ರರಿಗೆ, ಮಗ ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಇವ್ರು ಏನ್ ಮಾಡ್ತಾರಂತೆ, ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸ್ತಾನೆಂಬುದಾಗಿ ದೇವರು. ಒಂದು ತಂದೆ ತನ್ನ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಒಂದು ಬೋಧಕರಾಗಿರುವಂತೆ, ಹಲ್ಲೆಲೂಯಾ, ಬೋಧಿಸುವರಾಗಿ. ಅಪ್ಪ ನೋಡ್ರಿ, ನಾವು ಹೆಂಗಿರ್ಬೇಕು ಗೊತ್ತಾ, ನ್ಯಾಯದಿಂದ ನಡ್ಕೋಬೇಕು, ಚೂರು ನ್ಯಾಯ ತಪ್ಪಬಾರ್ದು.
ನ್ಯಾಯ ಬಿಟ್ಟು ಹೋಗ್ಬಾರ್ದು. ನಮ್ದೇ ಹೋಗ್ಬಿಟ್ರು ಪರವಾಗಿಲ್ಲ, ನಮ್ದೇ ಕೈ ಬಿಟ್ಟು ಹೋದ್ರು ಪರವಾಗಿಲ್ಲ. ನಾವು ದೇವ್ರ ಮಕ್ಕಳು ನ್ಯಾಯದಿಂದ ನಡ್ಕೋಬೇಕು, ನ್ಯಾಯದಿಂದ ಜೀವಿಸ್ಬೇಕು, ಎಲ್ಲ ನ್ಯಾಯದಿಂದ ಇರಬೇಕು. ನೀನೇನೇ ಮಾಡಿದ್ರು ನ್ಯಾಯವಾಗಿರ್ಬೇಕು. ಎರಡನೇದಾಗಿ ನೀನು ನೀತಿವಂತನಾಗಿ, ನೀತಿಗಳನ್ನು ನಡೆಸ್ಬೇಕು, ನೀತಿವಂತನಾಗಿರ್ಬೇಕು. ನೀನು ಅಲ್ಲೆಲ್ಲೂಯ, ನೀ ನೀತಿವಂತನಾಗಿ ನಡ್ಕೋಬೇಕು, ನೀ ನೀತಿಯನ್ನೇ ನಡೆಸ್ಬೇಕು. ಅನೀತಿ ನಿನ್ನಲ್ಲಿ ಇರಬಾರ್ದು, ಅನೀತಿ ನಿನ್ನಲ್ಲಿ ಬರಬಾರ್ದು, ನೀ ಅನೀತಿವಂತನಾಗಬಾರ್ದು. ಅಲ್ಲೆಲ್ಲೂಯ. 99 ನೀತಿವಂತರಿಂದ ಒಬ್ಬ ಪಾಪಿ ಮಾನಸಾಂತರ ಹೊಂದಿದ್ರೆ ಪರಲೋಕ ರಾಜ ಸಂತೋಷ ಪಡುತ್ತೆ ಅಂತೇಳಿ. ಅಲ್ಲೆಲ್ಲೂಯ. ಅಂತ ನೀತಿವಂತರಲ್ಲ, ನಿಜವಾದ ನೀತಿವಂತರಾಗಿ, ದೇವರಿಗೆ ಭಯಪಡುವವರಾಗಿ, ದೇವರ ವಾಕ್ಯದ ಆತನು ಮಾಡಿದಂತ ಆಜ್ಞೆಗಳನ್ನ, ಆತನು ಮಾಡಿದಂತ ವಾಗ್ದಾನಗಳನ್ನ ನಾ ಕೈಗೊಂಡು ನಡೆಯಬೇಕೆಂಬುದಾಗಿ, ಅಲ್ಲೆಲ್ಲೂಯ, ಒಂದು ತಂದೆ ತನ್ನ ಮಕ್ಕಳಿಗೆ ಬೋಧಿಸುವವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಒಂದು ತಂದೆಯ ಕರ್ತವ್ಯವನ್ನ ದೇವರ ವಾಕ್ಯ ಎಚ್ಚರಪಡಿಸ್ತದೆ. ಅಬ್ರಹಾಮನು ಒಂದು ತಂದೆ ಸ್ಥಾನದಲ್ಲಿದ್ದು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕು. ಅವ್ರನ್ನ ಬಿಟ್ಟು ಎಡಕ್ಕಾದ್ರು, ಅವ್ರನ್ನ ಬಿಟ್ಟು ಬಲಕ್ಕಾದ್ರು, ಏನಾದ್ರೂ ಕಣ್ಣಲ್ಲಿ ನೋಡಿದ್ರೆ, ಅದನ್ನ ನೋಡಿದ್ರೆ, ಇದನ್ನ ನೋಡಿದ್ರೆ ನೀನು ಆಶ್ಚರ್ಯಪಟ್ಟು ದೇವರನ್ನ ಬಿಟ್ಟು ಅಗಲದಂತೆ. ಅಲ್ಲೆಲ್ಲೂಯ. ಬಹಳ ಎಚ್ಚರಿಕೆಯಿಂದ ನನ್ನ ಆತನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸು. ಆತನ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಆ ಮಾರ್ಗದಲ್ಲಿ ನಡೆದರೆ ಮಾತ್ರ ನಮಗೆ ನಿತ್ಯ ಜೀವ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಅದರಿಂದನೇ ನಾವು ಆತನಿಗೆ ಭಯಪಡುವವರಾಗಿಯೂ ಆತನಲ್ಲಿ ಭಕ್ತಿ ಉಳ್ಳವರಾಗಿಯೂ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಒಂದು ವಿಧೇಯತೆಯನ್ನ ನಾವು ಇಲ್ಲಿ ನೋಡ್ತೇವೆ. ಒಂದು ತಂದೆ ಒಂದು ಬೋಧನೆಯನ್ನ ನೋಡ್ತೇವೆ. ಇಲ್ಲಿ ಯೇಸುವಿನ ಕುರಿತು ಒಂದು ವಾಕ್ಯ ಹೇಳುತ್ತೆ. ಆ ವಾಕ್ಯ ಓದೋಣ. ಲೂಕನ ಬರೆಸುವ ವಾರ್ತೆಯಲ್ಲಿ 2ನೇ ಅಧ್ಯಾಯ 51ನೇ ವಾಕ್ಯವನ್ನ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. பின்பு அவர் அவர்களுடனே கூட போய் நாசரேத்தில் சேர்ந்து அவர்களுக்கு கீழ்ப்படிந்திருந்தார். அவருடைய தாயார் இந்த சங்கதியெல்லாம் தன் இருதயத்திலே வைத்துக் கொண்டார். ಅಲ್ಲೆಲ್ಲೂಯ. ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಬಗ್ಗೆ ಕುರಿತು ನೋಡುವಾಗ ಆತನು ಯೌವನಸ್ಥನಾಗಿದ್ದಾಗ, ಯೌವನಸ್ಥರನ್ನ ಕುರಿತು ಈ ವಾಕ್ಯ ನಮಗೆ ಎಚ್ಚರಪಡಿಸ್ತದೆ. ಬಳಿಕ ಆತನು ಅವರ ಜೊತೆಯಲ್ಲಿ ಎಲ್ಲಿಗೆ ಬಂದರಂತೆ? ಹೋದ್ರೆ, ಎಲ್ಲರೂ ಹೋದ್ರೆ ಬಳಿಕ ಅವರ ಜೊತೆಯಲ್ಲಿ ಆಮೇನ್. ಅಲ್ಲೆಲ್ಲೂಯ. ಅವನೇನಾಗಿದ್ದರಂತೆ? ಸ್ವಾಮಿ ಅವ್ರ ತಂದೆ ತಾಯಿಗೆ ಅಧೀನನಾಗಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ, ನಾನು ದೇವ್ರ ಮಗ, ನನಗೆಲ್ಲ ಅಧಿಕಾರ ಇದೆ, ಆಕಾಶದ ಕೆಳಗೆ ಭೂಮಿ ಮೇಲೆ ನಾನು ಹುಟ್ಟಿದ್ದೆ ಜನರನ್ನು ರಕ್ಷಿಸೋದಕ್ಕೆ ಅಂತೇಳಿ ತನ್ನಿಷ್ಟದಂತೆ ಬದುಕದಂತೆ ಆ ಸಮಯ ಬರೋವರೆಗೂ ತಂದೆ ತಾಯಿ ವಿಧೇಯನಾಗಿ ಅಲ್ಲಿ ಜೀವಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅಧೀನನಾಗಿದ್ದರಂತೆ. ಯಾರು? ಯೇಸು ಸ್ವಾಮಿ. ಅಲ್ಲೆಲ್ಲೂಯ. ಅಧೀನನಾಗಿದ್ದರಂತೆ ತಂದೆ ತಾಯಿಗೆ. ಅದರಿಂದ ವಾಕ್ಯ ಹೇಳುತ್ತೆ, ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಇದನ್ನು ಅವ್ರ ತಾಯಿ ಗಮನಿಸ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹುಟ್ಟಿದ್ದೇ ಒಂದು ಅದ್ಭುತ. ಮರಿಯಳಿಗೆ ಮಾತ್ರ ಗೊತ್ತು. ಕನ್ನಿಕೆ ಆಗಿದ್ದಾಗ ದೇವದೂತನ್ ಬಂದು ಹೇಳ್ತಾರೆ, ನೀನ್ ತಾಯಿ ಆಗ್ತೀಯ, ಅವನು ಇಮಾನುವೇಲ್ ಅಂತ ಹೆಸರಿಡು, ಅವನಿಗೆ ಯೇಸು ಅಂತ ಹೆಸರಿಡು. ಅಲ್ಲೆಲ್ಲೂಯ. ಅವನು ಪರಾತ್ಪರನ ಮಗನ ಅನಿಸ್ಕೊಳ್ಳುವನು ಅಂತೇಳಿ ಮರಿಯಾಗಿ ಹೇಳಿರ್ತಾರೆ. ಯೇಸು ಸ್ವಾಮಿ ಏನ್ ಮಾಡಿದ್ರು ಮರಿಯಮ್ಮನಿಗೆ ಆ ಜ್ಞಾಪಕ ಬರುತ್ತೆ. ದೇವದೂತನ್ ಹೇಳಿದ್ದು, ದೇವದೂತನ್ ಮಾತಾಡಿದ್ದು. ಅದಕ್ಕೆ ನೋಡ್ರಿ ಇಲ್ಲಿ ವಾಕ್ಯ ಹೇಳುತ್ತೆ, ಆತನು ತಾಯಿ ಈ ಸಂಗತಿಗಳನ್ನೆಲ್ಲ, ನನ್ನ ಮಗ ದೇವ್ರು ಯೇಸು ಸ್ವಾಮಿ ಆಗಿದ್ರು, ಪರಾತ್ಪರನ ಮಗನಾಗಿದ್ರು, ನಮಗೆ ವಿಧೇಯರಾಗಿದ್ದಾರೆ, ನಾವು ವಿಧೇಯರಾಗಿ ನಡೀತಿದ್ದಾರೆ. ಅದರಿಂದ ಯೌವನಸ್ಥರಾದ ನಾವು ತಂದೆ ತಾಯಿ ವಿಧೇಯರಾಗಿ ನಡೆಯುವಾಗ ನಮಗೊಂದು ದೊಡ್ಡ ಆಶೀರ್ವಾದವನ್ನ ದೇವರು ಇಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ, ಯವನ ಬಂದಾಗ್ಲೇ ನಮ್ಮ ಮುಖ ತಿರುವುದು ಜಾಸ್ತಿ. ಯವನ ಬಂದಾಗ್ಲೇ ತಂದೆ ತಾಯಿ ಮಾತು ಕೇಳಿದಾರೆ, ಗೊತ್ತಿದೆ ಬಿಡಮ್ಮ, ನಿನ್ಗೇನ್ ಗೊತ್ತು ಅಪ್ಪ, ನಿನ್ಗೇನ್ ಗೊತ್ತಪ್ಪ, ನಿನ್ಗೇನ್ ಗೊತ್ತಿದೆ ಹೇಳು. ಅಲ್ಲೆಲ್ಲೂಯ. ಗೊತ್ತಿಲ್ದೇನ ನಿನ್ನ ಸಾಕಿದ್ರು, ಗೊತ್ತಿಲ್ದೇನ ನಿನ್ನನ್ನು ಓದಿಸಿದ್ರು, ಗೊತ್ತಿದ್ದಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿ ನಿನ್ನ ಅಂದ ಚಂದವಾಗಿ ನೋಡಿದ್ರು, ಗೊತ್ತಿಲ್ದೇನ ನಿನಗೆ ಓದಿಸಿದ್ರು,
ಗೊತ್ತಿಲ್ದೇನ ನಿನಗೆ ಖರ್ಚಿಗೆಲ್ಲ ಹಣ ಕೊಟ್ರು, ಗೊತ್ತಿಲ್ದಲ್ಲನ ನಿನ್ನನ್ನು ನಡೆಸಿದ್ರು. ಸ್ವಲ್ಪ ದೊಡ್ಡವರಾಗಿದ್ದು ನಿನ್ಗೇನು ಗೊತ್ತು? ನಿನ್ಗೇನು ಗೊತ್ತಿಲ್ಲ. ಅಪ್ಪ ಅಮ್ಮನ ಪೆದ್ರಾಗಿ ಮಾಡ್ಬಿಡ್ತಾರೆ. ಅಲ್ಲೆಲ್ಲೂಯ. ಅದರಲ್ಲಿ ದೇವನು ಯೇಸು ಸ್ವಾಮಿ ಆ ದೇವರಾಗಿರುವಂತವರು ತನ್ನ ತಂದೆ ತಾಯಿ ವಿಧೇಯರಾಗಿದ್ದರು ಎಂಬುದಾಗಿ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಅದರಿಂದ ಯೌವನಸ್ಥರನ್ನ ಕುರಿತು ಇಲ್ಲಿ ವಾಕ್ಯ ಇದು ಯೇಸು ಸ್ವಾಮಿ ಕೊಡುವಂತ ಒಂದು ಸಂದೇಶ. ಆತನ ಯೌವನಸ್ಥನಾಗಿದ್ದಾಗಲೂ ಸಹ ಆ ತಂದೆ ತಾಯಿಗೆ ನಜರೇತಿಗೆ ಬಂದು ಅವರಿಗೆ ಆಧೀನನಾಗಿದ್ದನು, ವಿಧೇಯತೆಯನ್ನ ಕಲ್ತ್ಕೊಂಡಿದ್ರು. ಅದರಿಂದ ದೇವರ ಮಕ್ಕಳಾದ ನಾವು, ಯೌವನಸ್ಥರಾದ ನಾವು ಸ್ವಲ್ಪ ಹಣ ಬಂದ್ಬಿಡ್ತು, ಸ್ವಲ್ಪ ಚೆನ್ನಾಗಿ ಓದ್ಬಿಟ್ಟಿವಿ, ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿದೀವಿ ಅನ್ನೋದಾಗ ತಂದೆ ತಾಯಿಯನ್ನ ಕೇವಲ ಪಡಿಸೋದು, ತಂದೆ ತಾಯಿಯನ್ನ ಅವಮಾನ ಪಡಿಸೋದು, ತಂದೆ ತಾಯಿಗೆ ಅವಿರೋಧವಾಗಿ ನಡೆಯೋದು. ಅಲ್ಲೆಲ್ಲೂಯ. ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೆ, ಅಪ್ಪ ಕಾಸು ಕೊಟ್ಟಿಲ್ಲ ಅಂತ ಮಗ ಅಪ್ಪನೇ ಸಾಯಿಸ್ಬಿಟ್ಟಿದ್ದಾನೆ. ಸಾಕಿ ಸಲಹಿ ಅವನಿಗೋಸ್ಕರನೇ ಜೀವನನೇ ಮುಡುಪಾಗಿಟ್ಟು ಇರುವಾಗ ದುಡ್ಡು ಕೊಡ್ಲಿಲ್ಲ ಅಂತ ಅಪ್ಪನ ಸಾಯಿಸ್ಬಿಟ್ಟ. ಒಬ್ಬ ಮಗ ಅಜ್ಜಿನ ಸಾಯಿಸ್ಬಿಟ್ಟ ಹಣಕ್ಕೋಸ್ಕರ. ಅಲ್ಲೆಲ್ಲೂಯ. ಈ ಯೌವನ ಬರುವಾಗ ಹುಚ್ಚು ಬರುತ್ತೆ. ಪಾನ್ಪರಾಗ್ ತಿನ್ಬೇಕು ಅನ್ನತ್ತೆ, ಜರ್ದ ತಿನ್ಬೇಕು ಅನ್ನತ್ತೆ, ಗಾಂಜಾ ಹೊಡಿಬೇಕು ಅನ್ನತ್ತೆ, ಶರಾಬ್ ಕುಡಿಬೇಕು ಅನ್ನತ್ತೆ, ಕಣ್ಣು ನೋಡಿದೆಲ್ಲ ಇಲ್ಲದೆಲ್ಲ ಕಾಣುತ್ತೆ, ಮನಸ್ಸು ಇಲ್ಲದೆಲ್ಲ ಆಸೆ ಪಡುತ್ತೆ, ನಮ್ಮನ್ನು ಎಳೆದುಕೊಂಡು ಎಲ್ಲೋ ಹೋಗಿ ತಗೊಂಡೋಗಿ ಬಿಟ್ಬಿಡುತ್ತೆ. ಅದಕ್ಕೆ ಪ್ರಸಂಗಿಯಲ್ಲಿ ಹೇಳ್ತಾರೆ, ಯವನಸ್ಥನೇ ನಿನ್ನ ಯೌವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನ ಸ್ಮರಿಸದಿರು. ಅದರಿಂದ ಯೌವನ ಬರುವಾಗಲೇ ನಮ್ಮ ಪಾಪ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಯೌವನ ಬರುವಾಗಲೇ ಪಾಪ ನಮ್ಮನ್ನು ಹುಡುಕಿ ಬರುತ್ತೆ. ಆ ಟೈಮಲ್ಲೇ ಸ್ವಾಮಿ ತಂದೆ ತಾಯಿಗೆ ಏನಾಗಿದ್ದರಂತೆ, ಅಧೀನರಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಧೀನರಾಗಿದ್ದರಂತೆ ತಂದೆ ತಾಯಿ. ಅದೊಂದು ಬ್ಲೆಸ್ಸಿಂಗ್, ಒಂದು ಆಶೀರ್ವಾದ. ತಂದೆ ತಾಯಿ ಆಶೀರ್ವಾದ ಯಾವಾಗ್ಲೂ ಯಾರ ಮೇಲೆ ಇರುತ್ತೆ? ನಮ್ಮ ಮೇಲೆ ಇರುತ್ತೆ. ಅಲ್ಲೆಲ್ಲೂಯ. ತಂದೆ ತಾಯಿ ವೇದನೆ ಪಟ್ಟು ಇವನು ಹಾಳಾಗಿ ಹೋಗ್ತಾನ್ರಿ, ಇವನು ನಾಶವಾಗಿ ಹೋಗ್ತಾನ್ರಿ, ಇವನು ಸರಿ ಇಲ್ಲ ಅನ್ರಿ. ತಂದೆ ತಾಯಿ ಬಾಯಿ ಮಾತು ಶಾಪ. ಅವ್ನು ಸರಿನೇ ಇರಲ್ಲ. ಅವನ ಜೀವಮಾನದಲ್ಲಿ ಅವ್ನು ಮುಂದರಿಯಕ್ಕಾಗಲ್ಲ, ಆಶೀರ್ವಾದ ಹೊಂದ್ಕೊಳಕ್ಕಾಗಲ್ಲ. ಅವನೇನೇ ಪ್ರಯಾಸ ಪಟ್ರು, ಏನೇ ಒದ್ದಾಡಿದ್ರು ಅವನ ಜೀವನ ಅಲ್ಲಿಗೆ. ಅದರಿಂದ ಯವನಕ್ಕೆ ಬರುವಾಗ ತಂದೆ ತಾಯಿಯನ್ನ ಮನುಷ್ಯ ನೋಯಿಸಿ ಆ ಶಾಪವನ್ನ ಕಟ್ಟಿಕೊಳ್ಳದಂತೆ ಯೇಸು ಅದಕ್ಕೆ ಅವಿಧೇಯತೆಯನ್ನು ಬಿಟ್ಟು ಆಧೀನನಾಗಿದ್ದಂತೆ. ಅಲ್ಲೆಲ್ಲೂಯ. ಅವ್ರು ನೋಡ್ರಿ, 30 ವರ್ಷ ತಮ್ಮ ತಂದೆ ತಾಯಿ ಆಧೀನರಾಗಿದ್ರು. 30 ವರ್ಷ ಆದ್ಮೇಲೆ ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡು ಸುವಾರ್ತೆ ಸಾರುವುದಕ್ಕಾಗಿ ಬಂದರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅವ್ರು 3.5 ವರ್ಷ ಮಾತ್ರ ಬದುಕಿದ್ರು. 30 ವರ್ಷ ತಂದೆ ತಾಯಿಗೆ ವಿಧೇಯನಾಗಿದ್ದು, 3.5 ವರ್ಷ ಸೇವೆ ಮಾಡಿದ್ರು. 3.5 ವರ್ಷ ಮೇಲೆ ಕಲ್ವಾರಿ ಶಿಲ್ವೆಲ್ಲರೂ ಹೊಡೆಯಲ್ಪಟ್ಟು ಜಡಿಯಲ್ಪಟ್ಟು ರಕ್ತ ಚೆಲ್ಲಿದ್ರು. ಪ್ರಾಯದ 33 ವರ್ಷ ಯಾವ ದೊಡ್ಡ ವಯಸ್ಸಾದದ್ದು. ಅಲ್ಲೆಲ್ಲೂಯ. ಆದ್ರೆ ನಮಗೋಸ್ಕರ ತನ್ನ ಪ್ರಾಣ ಕೊಡೋಕೆ ಇಂಜರಿ ಇದೆ. ತಂದೆಯಾದ ದೇವ್ರು ಹೇಳಿದ್ರು, ನೋಡಪ್ಪ ನೀನು ಸಾಯಲೇಬೇಕು, ನಿನ್ನ ಸೊಂಡೆಗಳಿಂದ ಜನರಿಗೆ ಗುಣವಾಗಬೇಕು, ನಿನ್ನ ರಕ್ತದಿಂದ ಅನೇಕರು ಪಾಪ ತೊಳೆಯಲ್ಪಡಬೇಕು, ಒಬ್ಬರಾದರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕು. ಅದಕ್ಕೋಸ್ಕರ ನಾನು ಲೋಕಕ್ಕೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಅಲ್ಲೆಲ್ಲೂಯ. ಅದರ ಪ್ರಕಾರ ಬಂದು ಫಸ್ಟ್ ತಂದೆ ತಾಯಿಗೆ ಅಧೀನನಾಗಿದ್ದನು ಅವಿಧೇಯತೆಯನ್ನ ಯೇಸುಸ್ವಾಮಿ ನಮಗೆ ತೋರಿಸ್ತಾರೆ. ಅಲ್ಲೆಲ್ಲೂಯ. ಅದರಿಂದ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ವಿಧೇಯತೆ ಬೇಕು, ವಿಧೇಯತೆ ಜೀವಿತ ಬೇಕು. ಅದರಿಂದ ವಿಧೇಯರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ದೊಡ್ಡದರಾದ್ರು ಅವ್ರು ಸೇವೆ ಮಾಡಿದ್ರಂತ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಾತಿಶಯಗಳನ್ನ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಡುತ್ತೆ. ಅದರಿಂದ ಅದೇ ಲೂಕನ್ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 38ನೇ ವಾಕ್ಯ ಓದೋಣ. அவர்கள் பிரயாணமாய் போகையில் அவர் ஒரு கிராமத்தில் பிரவேசித்தார். ஒரு கிராமத்தில் பிரவேசித்தார். அங்கே மார்த்தாள் என்னும் பேர் கொண்ட ஒரு ஸ்திரீ அவரை தன் வீட்டிலே ஏற்றுக்கொண்டாள். ಅವಳಿಗೆ ಮರಿಯಾಳ್ ಎನ್ನಪಟ್ಟ ஒரு ಸಹೋದರಿ இருந்தால் ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಮೇಲೆ ಸಾಕು. ಅಲ್ಲೆಲ್ಲೂಯ. ಇಲ್ಲಿ ನೋಡ್ತೇವೆ, ಮಾರ್ತಾ ಮರಿಯಾಳೆಂಬವರು ಯೇಸು ಸ್ವಾಮಿಯನ್ನೇ ಉಪಚರಿಸಿದರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಒಬ್ಬ ಕ್ರೈಸ್ತರ ಜೀವಿತದಲ್ಲಿ
ಯೇಸುಸ್ವಾಮಿ ಯಾರು ಏನೋ ಗೊತ್ತಿಲ್ಲ, ಅವ್ರ ಊರಿಗೆ ಸೇವೆ ಮಾಡಕ್ ಬಂದಾಗ ಅವ್ರ ಮನೆಗೆ ಕರೆದು ಅವ್ರನ್ನ ಉಪಚರಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಇದು ಮಾತ್ರ ಮರೆಯಲು ನೋಡ್ರಿ, ದೇವರೆಷ್ಟು ಪ್ರೀತಿ. ಯೇಸುವಿನ ಬಗ್ಗೆ ಕೇಳಿಲ್ಲ. ಯೇಸುಸ್ವಾಮಿ ಯಾವತ್ತಾನೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನ ತನ್ನ ಮನೆಗೆ, ಬನ್ರಿ ನಮ್ಮ ಊರಿಗೆ ಸೇವೆಗೆ ಬಂದಿದ್ದೀರಾ, ಸೇವೆ ಮಾಡಕ್ ಬಂದಿದ್ದೀರಾ, ಇವತ್ತು ನಮ್ಮನೆಯಲ್ಲೇ ಉಳ್ಕೊಳ್ರಿ, ನೀವು ಹೋಗೋವರೆಗೂ ನಮ್ಮನೇಲಿರ್ರಿ, ಆಮೇಲೆ ಇಲ್ಲಿ ಸೇವೆ ಮಾಡ್ರಿ, ಹೋಗುವಾಗ ನಮ್ಮನೆ ಬಿಟ್ಟು ಹೋಗ್ರಿ. ಅಲ್ಲೆಲ್ಲೂಯ. ಇದು ವಾಕ್ಯ, ಇದರ ಅರ್ಥ ಏನಂದ್ರೆ ಅಲ್ಲೆಲ್ಲೂಯ ಉಪಚರಿಸುವಂತ ಒಂದು ಗುಣಾತಿಶಯವನ್ನ ಕುರಿತು ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಬರೋ ವಿಶ್ವಾಸಿಗಳಾಗಿದ್ದರೆ ಸಾಲದು, ಉಪಚರಿಸುವರಾಗಿರ್ಬೇಕು. ಮಾರ್ತಳು ಮರಿಯಳು ಯೇಸುಸ್ವಾಮಿಯನ್ನೇ ಕರೆದವರು 12 ಜನ ಶಿಷ್ಯರಿಗೆ ಉಪಚರಿಸಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಉಪಚರಿಸು, ಯೇಸುಸ್ವಾಮಿಗೆ ಉಪಚಾರ ಮಾಡಿದ್ರು ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮ್ಮ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಉಪಚಾರ ಮಾಡುವಂತ ಒಂದು ಸ್ವಭಾವವನ್ನ ನಾವು ಅಳವಡಿಸ್ಕೊಳ್ಬೇಕೆಂಬುದಾಗಿ ಈ ವಾಕ್ಯ ನಮಗೆ ಎಚ್ಚರಪಡಿಸ್ತಾ ಇದೆ. ಅಲ್ಲೆಲ್ಲೂಯ. ಸಮಯ ಹೋಗ್ತಾ ಇದೆ, ರಾತ್ರಿ ಭೋಜನ ಆರಾಧನೆ ಇದೆ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ರೋಮಪುರ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. ಸೇವೆಗೆ, ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವೀಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. கிறிஸ்து இயேசுவுக்குள் என் உடன் வேலையாட்களாகிய பிரிஸ்கில்லாவையும் அக்கில்லாவையும் வாழ்த்துங்கள். அவர்கள் என் பிராணனுக்கு தங்கள் கழுத்தை கொடுத்தவர்கள். பிராணனுக்கு தன் கழுத்தை கொடுத்தவர்கள். அவர்களை பற்றி நான் மாத்திரமல்ல, புறஜாதியாரில் உண்டான சபையார் எல்லாரும் நன்றியறிதல் உள்ளவர்களாய் இருக்கிறார்கள். ಆಮೆನ್, ಹಲ್ಲೆಲೂಯಾ. ಈ ಅಕ್ವಿಲ್ಲ ಪಿಸ್ಕಿಲನ್ನು ಕುರಿತು ದೇವರ ವಾಕ್ಯದಲ್ಲಿ ನೋಡುವಾಗ, ಸೇವೆ ಮಾಡಕ್ಕೆ ಅಪೊಸ್ತಲನಾದ ಪೌಲನು ಆ ಊರಿಗೆ ಹೋದಾಗ ಅಪೊಸ್ತಲನಾದ ಪೌಲನಿಗೆ ವಿರೋಧವಾಗಿ ಜನ ಎದ್ದೇಳುವಾಗ ಈ ಅಕ್ವಿಲ್ಲ ಪಿಸ್ಕಿಲ್ ಏನ್ ಮಾಡ್ತಾರಂತೆ, ಹಲ್ಲೆಲೂಯಾ, ಅವರಿಗೆ ನಾನು ವಂದನೆ ಹೇಳ್ರಿ. ಯಾಕಂದ್ರೆ ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಅಪಾಯಕ್ಕೆ ಒಪ್ಪಿಸ್ಕೊಟ್ರಂತೆ. ಸೇವೆ ಮಾಡುವಾಗ ಸೇವಕರು ಬಂದವ್ರು ಏನೋ ಸಮಸ್ಯೆ ಇದ್ರೆ, ಬಿಡೋ ಮರೆ ಆ ಊರಿಂದ ಬಂದರೋ, ಏನೋ ಯಾಕೆ ಬರ್ಬೇಕಾಗಿತ್ತು, ಯಾಕೆ ಸೇವೆ ಮಾಡ್ಬೇಕಾಯ್ತು ಅಂತೆಲ್ಲ ನಾವು ಕಥೆ ಮಾಡ್ತೀವಿ. ಅಷ್ಟಿಲ್ಲ ಪಿಸ್ಕಿಲ್ಲ ಆಗಲ್ಲ, ತಮ್ಮ ಜೀವನ ಕೊಡಕ್ ಬಂದ್ರಂತೆ. ಯಾಕೆ ಅವ್ರು ಎಲ್ಲಿ ಏನ್ ನಡೀತೋ ಗೊತ್ತಿಲ್ಲ, ಆದ್ರೆ ಅವ್ರ ತಮಿಳಲ್ಲಿ ಹೇಳುತ್ತೆ, ಅವ್ರ ಕತ್ತನ್ನೇ ಕೊಚ್ಚೋದಕ್ಕೆ ಕೊಟ್ರು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ತಮ್ಮ ಪ್ರಾಣವನ್ನೇ ಅಪಾಯಕ್ಕೆ ಗುರಿ ಮಾಡಿದರು, ಕಾಪಾಡಿದ್ರಂತೆ. ಸತ್ತರ ನಾವು ಸಾಯ್ತೀವಿ, ಪೌಲನ್ನು ಸಾಯಬಾರದಂತೆ. ಅಲ್ಲೆಲ್ಲೂಯ. ಸೇವೆ ಮಾಡೋ ಸೇವಕರು ಸಾಯದಂತೆ ತಮ್ಮ ಪ್ರಾಣವನ್ನ ಪಣವಾಗಿಟ್ಟು ಅಲ್ಲಿ ಅಪೊಸ್ತಲನಾದ ಪೌಲನನ್ನ ಕಾದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ಅಕ್ವಿಲ್ಲ ಪಿಸ್ಕಿಲ್ಲ ದಂಪತಿಗಳು ತಮ್ಮ ಪ್ರಾಣವನ್ನೇ ಅಪಾಯಕ್ಕೆ ಒಪ್ಪಿಸಿಕೊಟ್ರಂತೆ. ಸೇವೆಗೋಸ್ಕರ, ಸೇವಕರಿಗೋಸ್ಕರ. ಏನೋ ಬಂದ್ರ ಹೋದ್ರಲ್ಲ, ಹಲ್ಲೆಲೂಯ. ಸೇವೆಗೋಸ್ಕರ ನಾವು ಒಬ್ಬೊಬ್ಬರು ದೇವರಿಗೋಸ್ಕರ ಏನಾದರೂ ಒಂದು ಮಾಡೋರಾಗಿರ್ಬೇಕು. ಅದಕ್ಕೋಸ್ಕರ ಉದಾಹರಣೆಯಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಕ್ವಿಲ್ಲ ಪಿಸ್ಕಿಲ್ಲ ಅಪೊಸ್ತಲನಾದ ಪೌಲನಿಗೆ ಅಪಾಯ ಬಂದಾಗ ವಿರೋಧಿಗಳಿದ್ದು, ದುಷ್ಟರಿದ್ದು ಅವರಿಗೆ ವಿರೋಧವಾಗಿ ಅವರ ಹಿಂಸೆ ಮಾಡಕ್ ಬಂದಾಗ ತಮ್ಮ ಪ್ರಾಣವನ್ನ ಪಣ ಇಟ್ಟು ಪೌಲನ್ ಕಾಪಾಡಿದರಂತೆ. ಅಲ್ಲೆಲ್ಲೂಯ. ಯಾಕಂದ್ರೆ ಸೇವೆಯಲ್ಲಿ ನಮ್ಮ ಜೀವಿತದಲ್ಲಿ, ದೇವರ ಮಕ್ಕಳ ಜೀವಿತದಲ್ಲಿ ಇಂತೆಲ್ಲ ಅನುಭವ ಇರ್ಬೇಕಂತೇಳಿ ದೇವರ ವಾಕ್ಯದಲ್ಲಿ ಬರೆದಿಡಲ್ಪಟ್ಟಿದೆ. ಅದರಿಂದನೇ ಈ ಅಕ್ವಿಲ್ಲ ಪಿಸ್ಕಿಲ್ಲ ತಮ್ಮ ಪ್ರಾಣವನ್ನೇ ಕೊಡಕ್ ಇಷ್ಟಪಟ್ರಂತೆ. ಇಂಜರಿಲ್ಲ, ಸತ್ರ ಸಾಹಿತ್ಯ ಸ್ವಾಮಿಗೆ ಪೌಲನು ಸೇವೆ ಮಾಡಲಿ, ಇನ್ನು ಅನೇಕರಿಗೆ ಸುವಾರ್ತೆ ಸಾರಲಿ, ಅನೇಕರು ರಕ್ಷಣೆ ಹೊಂದಲಿ, ಅನೇಕರು ದೇವರ ರಾಜ್ಯಕ್ಕೆ ಬರಲಿ ಅಂತ ಹೇಳಿ ಅಡ್ಡಿ ಮಾಡೋರಿಗೆ ಬಂದು ತಮ್ಮ ತಲೆಯನ್ನ ಕೊಟ್ಟು ತಮ್ಮ ಕತ್ತನ್ನ ಕೊಟ್ಟು ಅವರನ್ನು ರಕ್ಷಿಸಿದ್ರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರ ಪಿಸ್ಕಿಳಿಗೂ ಅಕ್ವಿಲಳಿಗೂ ನಾನು ವಂದನೆಯನ್ನು ಹೇಳ್ರಿ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಸೇವೆಗೆ ಹೋದಾಗ ನನ್ನ ಪ್ರಾಣವನ್ನೇ ಅಪಾಯದಲ್ಲಿದ್ದಾಗ ಕಾಪಾಡಿದಂಥವರು ಅಂತೇಳಿ ನಾನು ಮಾತ್ರವಲ್ಲ, ಅಲ್ಪಾನ್ಯ ಜನರು ಸಭೆಗಳಿಗೆ ಎಲ್ಲರೂ ಅವರ ಉಪಕಾರನ ಸಭೆಗೆ ವಿರೋಧವಾಗಿ ಹೇಳುವಾಗೆಲ್ಲ ಅವ್ರ ಮುಂದೆ ನಿಂತು ಸಭೆಯನ್ನ ಕಟ್ಟಿ ಕಾಪಾಡಿ ಸಭೆಯನ್ನ ರಕ್ಷಿಸಿದವರು ಅಂತೇಳಿ ಅಪೊಸ್ತಲನಾದ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಿಂದನೇ ನಮ್ಮ ಜೀವಿತದಲ್ಲಿ ವಿಶ್ವಾಸಿಗಳು ಹೇಗಿರ್ಬೇಕಂತ
ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೇಸುಸ್ವಾಮಿನೇ ತನ್ನನ್ನು ತಗ್ಗಿಸಿಕೊಂಡ್ರು, ಅಧೀನರಾಗಿ ನಡೆದರು. ಒಂದು ತಂದೆ ಸ್ವಭಾವ ಏನು, ಒಂದು ತಾಯಿಯ ಸ್ವಭಾವವೇನು, ಒಂದು ಯೌವನಸ್ಥನ ಕಾರ್ಯ ಕೆಲಸವೇನು, ಒಂದು ಸೇವೆ ಜೀವಿತವೇನು. ಹಲ್ಲೆಲೂಯಾ. ಇದು ಒಂದೊಂದನ್ನು ನಾವು ನೋಡುವಾಗ ನಮ್ಮ ಜೀವಿತ ಇನ್ನೂ ಬದಲಾಗಬೇಕು, ಇನ್ನೂ ಬದಲಾದ ಒಂದು ಜೀವಿತವಾಗಿರಬೇಕು. ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಜೀವಿಸುವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಇರಬೇಕು, ಏನೋ ದಾನವಾಗಿರೋದಂತೆ. ಹಲ್ಲೆಲೂಯಾ. ಯಾರು ಸತ್ತರೆ ನಮ್ಗೇನು, ನಾನು ನನ್ನ ಕುಟುಂಬ ಚೆನ್ನಾಗಿರ್ತೀವಿ ಅಂತ ಹೇಳಿ ತಿಳಿದಂತೆ ದೇವರ ಮಕ್ಕಳ ಕಷ್ಟದಲ್ಲೂ ಸುಖದಲ್ಲೂ ಸಹಾಯ ಮಾಡುವರಾಗಿ. ಈ ಅಕ್ವಿಲ ಪಿಸ್ಕಿಲ ಅವತ್ತಲ್ಲಿ ಹೋಗಿದ್ರೆ ಪೌಲನಿಗೆ ಏನು ಪ್ರಾಣಾಪಾಯ ಆಗ್ತಾ ಇತ್ತು. ಅದರಿಂದ ಪೌಲನನ್ನ ಕಾಪಾಡಿದ್ರು. ಹಲ್ಲೆಲೂಯಾ. ಅದರಿಂದ ಸಮಯ ಸಂದರ್ಭ ಬಂದಾಗ ಸುವಾರ್ತಿಗರ ಸೇವಕರಿಗೂ ನಾವು ಸಹಾಯ ಮಾಡಿ ಬರುವಂತ ಅಪಾಯ ಆಪತ್ತಲ್ಲಿ ಜೊತೆಗಿದ್ದು ಕಾದು ಅವರನ್ನ ಸೇವೆಯಲ್ಲಿ ನಡೆಸಬೇಕು. ಹಲ್ಲೆಲೂಯಾ. ಅದೇ ನಾವು ಮಾಡಬೇಕಾದ ಕೆಲವು ಕಾರ್ಯಗಳು. ವಿಶ್ವಾಸಿಗಳು ಹಲ್ಲೆಲೂಯಾ ಹೇಗಿರ್ಬೇಕು, ಹೇಗೆ ನಡ್ಕೋಬೇಕು, ಒಂದು ತಂದೆ ಆಗಿರ್ಬೇಕು, ಒಂದು ತಾಯಿ ಆಗಿರ್ಬೇಕು, ಒಂದು ಯೌವನಸ್ಥನೇ ಆಗಿರ್ಬೇಕು, ಒಂದು ಸೇವೆಯಲ್ಲಿ ಆಗಿರ್ಬೇಕು ಅಂತೇಳಿ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಅದರಿಂದ ಹಲ್ಲೆಲೂಯಾ. ಸಮಯ ಹೋಗ್ತಾ ಇರೋದ್ರಿಂದ ನೋಡ್ರಿ, ಒಂದು ಸಾಕ್ಷಿ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ. ದುರ್ಗಾ ಎಂಬ ಒಂದು ಸಹೋದರಿ ಇದರಂತೆ, ದೊರ್ಕಳು. ಅವಳನ್ನು ಕುರಿತು ಒಂದು ವಾಕ್ಯ ಹೇಳಲ್ಪಟ್ಟಿದೆ. ಕಡೆದಾಗ ವಾಕ್ಯ ಓದೋಣ. ಅಪೊಸ್ತಲರ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 36ನೇ ವಾಕ್ಯ. ಅಪೊಸ್ತಲ ಕೃತ್ಯ 36. ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕಾ ಎಂದರ್ಥ. ಆಕೆಯು ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು. ಆಮೆನ್. யோப்பா பட்டணத்தில் கிரேக்க பாஷையில் தோர்கால் என்று அர்த்தம் கொள்ளும் தபிதாள் என்னும் பேருடைய ஒரு சீஷி இருந்தால் அவள் நற்கிரியைகளையும் தர்மங்களையும் மிகுதியாய் செய்து கொண்டு வந்தாள். ಆಮೆನ್. ಹಲ್ಲೆಲೂಯಾ. ನೋಡ್ರಿ, ದುರ್ಗಳ ಬಗ್ಗೆ ದೇವರ ವಾಕ್ಯದಲ್ಲಿ ಯೋಪದಲ್ಲಿ ತಬಿತಾ ಎಂಬ ಹೆಸರುಳ್ಳ ಒಂದು ಶಿಷ್ಯಳಿದ್ಲಂತೆ. ಯಾರು? ಒಂದು ವಿಶ್ವಾಸಿ. ಹಲ್ಲೆಲೂಯಾ. ದೇವರ ಶಿಷ್ಯ. ನಾವೆಲ್ಲ ಯಾರು? ಶಿಷ್ಯರು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೊರ್ಕಾ ಎಂದರ್ಥ. ಆಕೆ ಸತ್ಕ್ರಿಯೆಗಳನ್ನ, ದಾನಧರ್ಮಗಳನ್ನ ಬಹಳವಾಗಿ ಮಾಡ್ತಿದ್ಲು. ಒಂದ್ ದಿವಸ ಸತ್ತೋಗ್ಬಿಟ್ಲು. ಆ ಮನೆಗೆ ಹೋಗಿ ಮುಂದಿನ ವಾಕ್ಯ ಹೋದ್ರಿ. ಪೇತ್ರನು ಕಳಿಸ್ತಾರೆ. ಸಾಕ್ ಓದ್ಬೇಡ್ರಿ. ಪೇತ್ರನ ಕಳಿಸ್ತಾರೆ. ಪೇತ್ರನ್ ಬಂದಾಗ ಅಲ್ಲಿರೋಲ್ಲ ಸಾಕ್ಷಿ ಕೊಡ್ತಾರೆ. ಅಯ್ಯೋ, ನನಗೆ ಒಳಂಗಿ ಮೇಲಂಗಿ ಇದೆಲ್ಲ ಅವಮ್ಮನೆ ಒಳ್ದು ಕೊಟ್ರು, ನಮಗೆ ಚೆನ್ನಾಗಿ ನೋಡ್ಕೊಂಡ್ರು, ನಮಗೆ ಊಟ ಕೊಟ್ರು, ನಮಗೆ ಬಟ್ಟೆ ಕೊಟ್ರು ಅಂತೇಳಿ ಜನ ಎಲ್ಲ ಸಾಕ್ಷಿ ಕೊಡ್ತಾರೆ. ಪೇತ್ರ ಅದನ್ನು ಕೇಳಿ, ಹಲ್ಲೆಲೂಯಾ, ಇಂಥನೋ ಶಿಷ್ಯಳಿದ್ದಾಳ, ತನಗೋಸ್ಕರ ಬದುಕದೆ ಬೇರೆಯವರಿಗೋಸ್ಕರ ತನ್ನ ಬಟ್ಟೆಗಳನ್ನು ಹೊಲ್ಕೊಳ್ಳೋದು, ಮೇಲಂಗಿ ಒಳಂಗಿ ಅವ್ರನ್ನ ಉಪಚರಿಸಿದ್ರು ಎಂಬುದಾಗಿ ಅನೇಕ ವಿಧವೆಯರು ಆ ಅಮ್ಮನಿಂದ ಬದುಕ್ತಾ ಇದ್ರು. ಆ ಅಮ್ಮ ಸತ್ತಾಗ ಎಲ್ಲ ಹೇಳ್ತಾ ಇದ್ರು. ಹಲ್ಲೆಲೂಯಾ. ಪೇತ್ರನೋಗಿ ಅದೆಲ್ಲ ಕೇಳಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಈ ಮಕ್ಕಳಿಗೆ ಒಂದು ಆಧಾರವಾಗಿದ್ದಂತ ಸಹೋದರಿ ಇಲ್ದಂಗೆ ಹೋಗ್ಬಿಟ್ರಲ್ಲಪ್ಪ, ಏನಾದ್ರೂ ಮಾಡಪ್ಪ. ಹಲ್ಲೆಲೂಯಾ. ಪೇತ್ರನ ಪ್ರಾರ್ಥನೆ ಮಾಡಿ ದೊರ್ಕಳು ಜೀವಂತವಾಗಿ ಎದ್ಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನೀತಿವಂತರು ಸತ್ತರು ಬದುಕುವರು. ಹಲ್ಲೆಲೂಯಾ. ನೀತಿಮಾನ್ ಮರೆತಾಳು பிழைப்பான். ನೀತಿವಂತರು ಸತ್ತರು ಬದುಕು. ಹಾಗೆ ದೊರ್ಕಳು ಜೀವಂತವಾಗಿ ಎದ್ದು ಇನ್ನೂ ಅನೇಕ ಕಾರ್ಯಗಳನ್ನ ಮಾಡಲು ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮ್ಮಿಂದ ಏನಾಗುತ್ತೋ ದೇವರಿಗೋಸ್ಕರ ಭಯದಿಂದ, ಭಕ್ತಿಯಿಂದ, ಪರಿಶುದ್ಧತೆಯಿಂದ ಮಾಡಿ ದೇವರ ನಾಮನ್ನ ಮಹಿಮೆ ಪಡಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ನಾವೆಲ್ಲರೂ ಮೊಣಕಾಲೂರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಪಟ್ಟನೆ ಅವರು ಪ್ರಾರ್ಥನೆ ಮಾಡ್ರಿ. பொல்லாப்புக்கு பயப்பட தேவர் என்னோடு கூட இருக்கிறார். அவர் கோலும் தடியும் என்னோடு கூட இருக்கிறது என்று ஆண்டவரே, என் சத்துருக்களுக்கு முன்பதாக ஒரு படுத்தி எண்ணெயினால் அபிஷேகம் பண்ணுகிறது. என் பாத்திரம் நிரம்பி வழிகிற கரவன் அவன் உயிரோடு இருக்கும் சகல நாட்கள். ஆமா ஆண்டவரே, அவனுக்கு ஒப்பு கொடுப்பேன்
என்று பேசுனதுக்காக நன்றி செலுத்துகிறோம் ஆண்டவரே. என் பிராணை ஆண்டவரே அப்பா, ஆமா பிராணத்தை அப்பா, ஆமா அவர்களுக்காக கழுத்தை கொடுத்தார்கள் என்று பார்த்தோம் ஆண்டவரே. அப்பா, நீங்க பேசின ஒவ்வொரு வார்த்தைக்காக நன்றி. கலரவா இங்கே கேட்டு இங்கே விட்டு விடாதபடி ஆண்டவரே, எங்க இறுதி என்ற பலைகளை எழுதி மெக்கு போட ஆண்டவரே உதவி செய்யுங்க, சகாயம் பண்ணுங்க. இந்த விஷயத்துக்காக ஜெபிக்க கொடுத்த கிருபைக்காக நன்றி. இயேசு கிறிஸ்து இனிய நாமத்தில் ஜெபிக்கிறேன் ஜீவன் உள்ள நல்ல பிதாவே. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ. ಒಂದು ರಾಗ ಹಾಡಲ್ಪಡುವಾಗ ಕರ್ತನಿಗೋಸ್ಕರ ಕಾಣಿಕೆ ಬರುತ್ತೆ. ஒரு குற்றம் கூட செய்யாத ஒரே ஒரு தெய்வம் இயேசு மட்டும்தான், இயேசு மட்டும்தான். எதிரிகளுக்காய் உயிரை கொடுத்த ஒரே ஒரு தெய்வம் இயேசு மட்டும்தான், இயேசு மட்டும்தான். ஒரு குற்றம் கூட செய்யாத ஒரே ஒரு தெய்வம் இயேசு மட்டும்தான், இயேசு மட்டும்தான். தம் எதிரிகளுக்காய் உயிரை கொடுத்த ஒரே ஒரு தெய்வம் இயேசு மட்டும்தான், இயேசு மட்டும்தான், இயேசு மட்டும்தான், இயேசு மட்டும்தான். எல்லாம் அறிந்த, எல்லாம் தெரிந்த, எல்லாம் வல்ல தெய்வம், எல்லாம் நிறைந்த, எல்லாம் அறிந்த, எல்லாம் வல்ல தெய்வம். உலகத்தை படைத்தவர் வணக்கத்துக்குரியவர் ஒரே ஒரு தெய்வம், உலகத்தை படைத்தவர் வணக்கத்துக்குரியவர் ஒரே ஒரு தெய்வம். ஒரு குற்றம் கூட செய்யாத ஒரே ஒரு தெய்வம் இயேசு மட்டும்தான், இயேசு மட்டும்தான். தம் எதிரிகளுக்காய் உயிரை கொடுத்த ஒரே ஒரு தெய்வம் இயேசு மட்டும்தான், இயேசு மட்டும்தான். பச்சை தண்ணிய பழரசமாக்கி பரவசப்படுத்திய தெய்வம், பச்சை தண்ணிய பழரசமாக்கி பரவசப்படுத்திய தெய்வம். மேல் ஜாதி கீழ் ஜாதி வித்தியாசம் பார்க்காத ஒரே ஒரு தெய்வம், மேல் ஜாதி கீழ் ஜாதி வித்தியாசம் பார்க்காத ஒரே ஒரு தெய்வம். ஒரு குற்றம் கூட செய்யாத ஒரே ஒரு தெய்வம் இயேசு மட்டும்தான், இயேசு மட்டும்தான். தம் எதிரிகளுக்காய் உயிரை கொடுத்த ஒரே ஒரு தெய்வம் இயேசு மட்டும்தான், இயேசு மட்டும்தான். ஒரு குற்றம் கூட செய்யாத ஒரே ஒரு தெய்வம் இயேசு மட்டும்தான், இயேசு மட்டும்தான். தம் எதிரிகளுக்காய் உயிரை கொடுத்த ஒரே ஒரு தெய்வம் இயேசு மட்டும்தான், இயேசு மட்டும்தான், இயேசு மட்டும்தான், இயேசு மட்டும்தான், இயேசு மட்டும்தான், இயேசு மட்டும்தான். ಈ ಕಾಣಿಕೆಗಾಗಿ ನಾವು ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ಬಹಳ ಪ್ರೀತಿಸ್ತಂದೆ ದೇವರೇ, ಒಳ್ಳೆ ಸಮಯಕ್ಕೆ ಸ್ತೋತ್ರಪ್ಪ. ನಿನ್ನ ಮಕ್ಕಳು ನನ್ನ ದೇವರಿಗೆ, ನನ್ನ ಕರ್ತನಿಗೆ ಅಂತೇಳಿ ಈ ಕಾಣಿಕೆ ಕೊಟ್ಟಂತ ಹಸ್ತವನ್ನ, ಕುಟುಂಬನ ಆಶೀರ್ವದಿಸಪ್ಪ. ಅಷ್ಟ ಕುಟುಂಬಕ್ಕೆ 1000 ಪ್ರತಿಫಲ ಕೊಡು. ನೀವು ಹೇಳಿದ್ರಲ್ಲ, ಅಲ್ಲಾಡ್ಸಿ ಕುಲ್ಲುಕಿ ತುಂಬಿ ವರ್ಚಲ್ವಾಗೆ ಇವ್ರು ಮಡ್ಲಿಗೆ ಹಾಕ್ತೇನೆ ಅಂತ ಹೇಳಿದಲ್ಲಪ್ಪ, ಮಡ್ಲಿಗೆ ಹಾಕುವಂತೆ ಮಡ್ಲಿಗೆ ಹಾಕಪ್ಪ. ದಶಂಬ ಕಾಣಿ ಕೊಟ್ಟರು ನಿನ್ನ ಮಕ್ಕಳನ್ನ ಆಕಾಶವಾರಗಳನ್ನು ಬಿಚ್ಚಿಡಲಾಡ್ಸೋಣದಿಂದ ತುಂಬಿಸಿ ಅದನ್ನು ಆಶೀರ್ವದಿಸ್ಕೊಡಪ್ಪ. ಅದು ಮಾತ್ರವಲ್ಲ, ಅಡಿಕೆ ಹೊಸದಾಗಿ ಬೆಳೆದು ಅದನ್ನು ಮಾರಿದರ ದಶಂಭಾಗ ಕಾಣಿಕೆಯನ್ನ ಕೊಟ್ಟಂತ ಅಷ್ಟವನ್ನ, ಕುಟುಂಬನ ಕರ್ತನ ಆಶೀರ್ವದಿಸಪ್ಪ. ಇದಕ್ಕೆ ಬರಬೇಕಾದೆಲ್ಲ ಪ್ರತಿಫಲ ಕೊಟ್ಟ ಆಶೀರ್ವಾದ ಅಪ್ಪ. ಇದು ಮುಟ್ಟಿ ಆಶೀರ್ವದಿಸ್ಕೊಡ್ಬೇಕಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ.